ಪ್ರೀತಿಯುಳ್ಳ ದೇವಜನರೇ, ಈ ದಿವಸದಿಂದ ನಾವು ಒಂದು ಹೊಸ ವಿಷಯವನ್ನು ಅಭ್ಯಾಸ ಮಾಡುವುದಕ್ಕೆ ಮನಸ್ಸು ಮಾಡೋಣ. ದೇವರು ಆ ಆತ್ಮಿಕ ವ್ಯಕ್ತಿಗೆ ಅತ್ಯಧಿಕವಾದಂಥ ಮಹಿಮೆಯ ಆಶೀರ್ವಾದಗಳನ್ನು ಕೊಡುವುದಕ್ಕೆ ಬಹಳಷ್ಟು ಮನಸ್ಸುಳ್ಳವರಾಗಿದ್ದಾರೆ. ಅದಕ್ಕಾಗಿ ಆತನು ಕೊಡುವ ಅಮೂಲ್ಯವಾದಂಥ ಮಹಿಮೆಯ ಆಶೀರ್ವಾದಗಳನ್ನು ನಾವು ಪಡೆದುಕೊಂಡವರಾಗಿ ಈ ಭೂಮಿಯ ಮೇಲೆ ಜೀವಿಸುವಾಗ ಮಾತ್ರವೇ ನಾವು ಅನೇಕ ವಿಷಯಗಳಲ್ಲಿ ದೇವರಿಗೆ ಸನ್ಮಾನ ತರುವುದಕ್ಕೂ ಆತನನ್ನು ಗೌರವಿಸುವುದಕ್ಕೂ ನಾವು ಇನ್ನೂ ಹೆಚ್ಚಾಗಿ ಆತನ ಮಹಿಮೆಯನ್ನು ಲೋಕಕ್ಕೆ ಸಾರುವುದಕ್ಕೆ ಸಾಧ್ಯ. ಅದಕ್ಕಾಗಿ ಈ ದಿವಸ ನಾವು ದೇವರು ಕೊಡುವಂಥ ಅತ್ಯಧಿಕವಾದ ಜೀವಿತ ಅದು ದೇವರ ಕೃಪೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ಆ ಕೃಪೆ ಎಷ್ಟು ಶಾಶ್ವತವಾದಂಥ ಕೃಪೆ, ಎಂಥ ಮಹಿಮೆಯುಳ್ಳ ಕೃಪೆ ಅದನ್ನು ನಾವು ತಿಳ್ಕೊಳ್ಬೇಕು. ನಾವು ಪ್ರಲಾಪ 3ನೇ ಅಧ್ಯಾಯದ 22ನೇ ವಚನದಲ್ಲಿ ನೋಡುವಾಗ, ನಾವು ಉಳಿದಿರುವುದು ಕರ್ತನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನವೂ ಹೊಸದಾಗಿ ಒದಗುತ್ತವೆ. ಪ್ರಿಯರೇ, ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ದೇವರ ಕೃಪಾವರಗಳು ನಿಂತು ಹೋಗುವುದೇ ಇಲ್ಲ. ಆತನು ಕೊಡುವ ಕೃಪೆ ಅದು ಶಾಶ್ವತವಾದಂಥ ಕೃಪೆ. ಆ ಕೃಪೆ ನಿಂತು ಹೋಗುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ಕೊತೇವೆ. ಅದನ್ನು ಪ್ರತಿ ದಿವಸ ಹೊಸದಾಗಿ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ಕೊತೇವೆ. ಪ್ರಿಯರೇ, ಕೃಪೆ ಒಬ್ಬ ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕು ನನ್ನ ಪ್ರಿಯರೇ. ಯಾಕಂದರೆ ಕೃಪೆ ಇಲ್ಲದಿದ್ದರೆ ನೀವು ಪಾಪವನ್ನು ಜಯಿಸುವುದಕ್ಕೆ ಆಗುವುದೇ ಇಲ್ಲ. ನಾವು ರೋಮಾಪುರದವರು ಬರೆದ ಪತ್ರಕ್ಕೆ 6ನೇ ಅಧ್ಯಾಯದ ಅಲ್ಲಿ 14ನೇ ವಚನವನ್ನು ನಾವು ನೋಡುವಾಗ, ಕೃಪೆ ಮಾತ್ರವೇ ದೇವರ ಒಂದು ಸಂಗತಿಗಳಲ್ಲಿ ಇನ್ವಾಲ್ವ್ ಆಗುವುದಕ್ಕೆ ಸಾಧ್ಯ. ಯಾಕಂದರೆ ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ಪ್ರಿಯನ ದೇವಜನರೇ, ಧರ್ಮಶಾಸ್ತ್ರದ ಸಂಗತಿಗಳು ನಮ್ಮಿಂದ ಹೊರಟೋಗಿ ನಾವೀಗ ಕೃಪೆ ಅಂದರೆ ಅತ್ಯಧಿಕವಾದಂಥ ದೇವರು ನಮಗೆ ಕೊಡುವಂಥ ಆ ನಿತ್ಯವಾಗಿರುವಂಥ ಆ ಕೃಪೆಯನ್ನು ನಮ್ಗೆ ಕೊಡ್ತಾರೆ. ಆ ಕೃಪೆ ನಮಗೆ ಶಕ್ತಿಯಾಗಿದೆ. ನಾವು ತೀತನ ಪತ್ರಿಕೆಯಲ್ಲಿ, ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಕೃಪೆ ಅದು ಶಕ್ತಿಯಾಗಿದೆ. ಆ ಶಕ್ತಿಯಿಂದ ಜೀವಿಸ್ತಾ ಪಾಪಗಳನ್ನು ಜಯಿಸುತ್ತಾ ಆತನ ಮಹಿಮೆ ಪಡಿಸುವುದಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಎಂಬುದಾಗಿ ನಾವು ನೋಡ್ಬೋದು. ಅದಕ್ಕಾಗಿ ಈ ದೇವರ ಕೃಪೆಯನ್ನು ನಾವು ಯಾವಾಗಲೂ ಆತುಕೊಳ್ಳುವವರಾಗಿರ್ಬೇಕು. ದೇವರ ಕೃಪೆಯನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡುವವರಾಗಿರ್ಬೇಕು. ಅದಕ್ಕಾಗಿ ಪೇತ್ರನು ಬರೀತಾನೆ, ದೇವರ ಕೃಪೆಯಲ್ಲಿ ಬೆಳೆಯಿರಿ ಎಂಬುದಾಗಿ. 2 ಪೇತ್ರ 3ನೇ ಅಧ್ಯಾಯದಲ್ಲಿ ನಾವು 18ನೇ ವಚನದಲ್ಲಿ ನಾವು ನೋಡ್ಕೋತೀವಿ. ಅದಕ್ಕಾಗಿ ನಾವು ಶಾಶ್ವತವಾದ ಕೃಪೆಯನ್ನು, ಆಕಾಶಕ್ಕಿಂತಲೂ ಉನ್ನತವಾದಂಥ ಕೃಪೆಯನ್ನು, ಯಾವಾಗಲೂ ನಿಂತು ಹೋಗದೇ ಇರುವಂಥ ಕೃಪೆಯನ್ನು, ನಮ್ಮನ್ನು ಯಾವಾಗಲೂ ಮಹಾಕೃಪೆ ಅಲ್ಲಿ ನಾವು ಅನೇಕ ವಚನಗಳಲ್ಲಿ ನಾವು ನೋಡ್ಕೋತೇವೆ. ಯುಗಾಂತರಲ್ಲಿ ಇರುವಂಥ ಕೃಪೆ, ಈ ಕೃಪೆಯನ್ನು ನಾವು ಆತುಕೊಂಡು ಆತನ ಮಹಿಮೆಗಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುತ್ತೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.